ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಈ ಸ್ಕ್ರಾಪ್ ಆಗಿರೋ ಐಟಮ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಒಂದು 2 ನಿಮಿಷ ಸಾಧ್ಯವಾದರೆ ನನ್ನ ಮಾತು ಕೇಳಿ. ಈ ಕಾಂಗ್ರೆಸ್ನಲ್ಲಿ ಚುನಾವಣೆ ಗೆಲ್ಲಕ್ಕಾಗದಿರೋ ವ್ಯಕ್ತಿ ಹಿಂಬಾಗ್ಲಲ್ಲಿ ಬಂದು ಯಾವಾಗಲೂ ಏನಾದ್ರು ಅಧಿಕಾರ ಗಿಟ್ಟಿಸ್ಕೊತಾನೆ, ನಮ್ಮ ತೆರಿಗೆ ಹಣದಲ್ಲಿ ಮಜಾ ಮಾಡ್ತಾನೆ. ಇನ್ಯಾರು ಆಗಲೇ ಯಾವುದೋ ಕಾಕ್ರೋಚ್ ಪಾರ್ಟಿಗೆ ಬೇರೆ ಸಪೋರ್ಟ್ ಮಾಡ್ತಾವನೆ. ಇನ್ಯಾರು ಅಂತ ನಿಮ್ಗಾಗಲೇ ಗೊತ್ತಾಗಿರಬೇಕು. ಈ BK ಹರಿಪ್ರಸಾದ್ ಆ ಹೆಸರಿಗೆ ಯಾರಿಟ್ಟರು ಅಂತ ಗೊತ್ತಿಲ್ಲ. ಇವನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ. ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ 3 ಬಾರಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 140 ಕೋಟಿ ಜನರ ಮನಸ್ಸು ಗೆದ್ದಿದ್ದಾರೆ. ಇವರು ಬಗ್ಗೆ ಮಾತಾಡೋಕ್ಕೆ ಇವನಿಗೆ ಅರ್ಹತೆಯೇ ಇಲ್ಲ. ಅವರ ಪಾದದ ಧೂಳಿಗೂ ಸಮ ಅಲ್ಲ ಈ ಅಯೋಗ್ಯ ಹರಿಪ್ರಸಾದ್ ಅನ್ನೋ ವ್ಯಕ್ತಿ. ಇವನು ನಾವು ಕಟ್ಟೋ ತೆರಿಗೆ ಹಣದಲ್ಲಿ ಮಜಾ ಮಾಡ್ತಾವನೆ. ಇವನ್ನ ಕಾಂಟ್ರಿಬ್ಯೂಷನ್ ಏನು, ಇವನ ಸಾಧನೆ ಏನು? 75 ವರ್ಷದ ಮುದುಕ ಇಟಲಿ ಪ್ರಧಾನಿಗೆ ಜೊತೆ ರೊಮ್ಯಾಂಟಿಕ್ಕಾಗಿ ನಡ್ಕೋತಾವ್ರೆ ಅಂತ ಹೇಳ್ತಾನಲ್ಲ. ಅಯೋಗ್ಯ ಚಾಚಾ ನೆಹರು ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿದ್ದರು, ದೇಶದ ಮೊದಲ ಪ್ರಧಾನಿ. ಅವ್ರು ಯಾರ್ಯಾರಿಗೆ ಸಿಗರೇಟ್ ಹಚ್ಚವ್ರೆ, ಯಾರ್ಯಾರಿಗೆ ಮುತ್ತು ಕೊಟ್ಟವ್ರೆ ಅಂತೇನೋ ಗೊತ್ತೇನೋ ನಿನಗೆ? ಅಯೋಗ್ಯ ನಾಮರ್ದ, ಅದ್ರ ಬಗ್ಗೆ ಮಾತಾಡು. ನಿನ್ನಂಥರಿರೋದಕ್ಕೆ ಮೂಲೆ ಗುಂಪಾಗಿರೋದು. ಇನ್ನು ಸ್ವಲ್ಪ ದಿನನೇ ನಿನ್ನ ಆರ್ಭಟ, ಇನ್ನು 2 ವರ್ಷ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತೀಯ. ನಿನ್ನ ಯೋಗ್ಯತೆ ಏನು? ಒಬ್ಬ ದೇಶದ್ರೋಹಿ ಅಂತ ನಾನು ಅನ್ಕೋತೀನಿ ನಿನ್ನ. ನಿಜವಾಗ್ಲೂ ದೇಶದ ಸಮಸ್ಯೆ, ರಾಜ್ಯದ ಸಮಸ್ಯೆ 150. ಇಲ್ಲಿ ಜಾಬ್ನ ಕೊಟ್ಟಿಲ್ಲ ಅಂಥೇಳಿ ಉತ್ತರ ಕರ್ನಾಟಕದಲ್ಲಿ ಯುವಕರು ದಂಗೆ ಇದ್ದವ್ರೆ. ನಾನು ಯೂತು ಕಾಂಗ್ರೆಸ್ಸಿಂದ ಬಂದಿದ್ದೀನಿ ಅಂತೀನಿ. ಯುವಕರು ಸಮಸ್ಯೆ ಒಂದಿನ ಮಾತಾಡಿದ್ಯಾ ನೀನು? ಗುಲಾಮ ನೀನು, ಗುಲಾಮ ಅಯೋಗ್ಯಂತಂದು. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ನರೇಂದ್ರ ಮೋದಿಯವರು 15 ವರ್ಷದ ಸಾಧನೆಯ ಪಟ್ಟಿನ ನೀನು ತೆಗೆದು ನೋಡು ಒಂದ್ಸರಿ ಬಾ. ನಾನು ಹೇಳ್ತೀನಿ, ಇಲ್ಲಿ ಹೇಳೋದಿಲ್ಲ, 1 2 ಆದರೆ ಹೇಳ್ಬೋದಿತ್ತು. ಅವ್ರು ಬಂದಮೇಲೆ ಸ್ವಚ್ಛ ಭಾರತ್ ಅಂತ ಪ್ರತಿ ಹಳ್ಳಿಗಳಿಗೂ ಶೌಚಾಲಯ ನಿರ್ಮಿಸವ್ರೆ. ಅದೊಂದೇ ಸಾಕು ನಿನ್ನ ಯೋಗ್ಯತೆಗೆ. ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ಯಾ ನೀನು? ಲಫಂಗ ನೀನು. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತೀಯ. ನಿನಗೇನು ನೈತಿಕತೆ ಇದೆ ನಿನಗೆ? ರಾಸ್ಕಲ್. ಅವಾಗ ಈ ದೇಶಕ್ಕೆ ತಮ್ಮ ಪ್ರಾಣ ಮುಡುಪಿಟ್ಟಂಥ ವೀರ ಸಾವರ್ಕರ್ ಬಗ್ಗೆ ಮಾತಾಡಿದೆ. ಅವರ ಒಂದು ಪಾದ ಧೂಳಿಗೂ ಸಮ ಅಲ್ಲ ನೀನು. ನಿನ್ನ 3rd ಕ್ಲಾಸ್ ಅಂತ ಹೆಂಗೆ ಹೇಳ್ತೀನಿ ಅಂದರೆ, ನಿಮ್ಮದೇ ಪಾರ್ಟಿಲಿ ಯಗಣ ಬಿದ್ದೈತೆ. ದುಡಿದು ಪಾರ್ಟಿ ಕಟ್ಟಿರೋ ವ್ಯಕ್ತಿ ಅವನು ಶಿವಕುಮಾರ್, DK ಶಿವಕುಮಾರ್, ಕನಕಪುರದ ಬಂಡೆ. ಅವ್ರಿಗೆ ಇನ್ನೂ ನೀನು ಬಂಡೆನ ನೀನು ಸಿದ್ದರಾಮಯ್ಯ ಸೇರ್ಕೊಂಡು ಪುಡಿ ಮಾಡ್ತಾಯಿದ್ದೀರಿ. ನಿಮ್ಮ ಯೋಗ್ಯತೆಗೆ ಆ ದುಡ್ದಿರೋ ವ್ಯಕ್ತಿಗೆ CM ಪೋಸ್ಟ್ ಬಿಟ್ಕೊಡೋಕ್ಕಾಗಲಿಲ್ಲ. 130,000 ಸೀಟ್ ಇದ್ದಾರೆ, 9ಕ್ಕೆ ಬರೋಕ್ಕಾಗಲಿಲ್ಲ. ನಿನ್ನ ಯೋಗ್ಯತೆ ಏನದು? ಏನು ಹೇಳಪ್ಪ ಓಲಿ. ನಿನ್ನ ಸಾಧನೆ ಏನು? ಈ ರಾಜ್ಯಕ್ಕೆ ಕೊಡುಗೆ ಏನು ನಿಂದು? ಅದೇ ತೆರಿಗೆ ಹಣ ವೇಸ್ಟ್ ಆಯ್ತಾಯಿದೆ ನಿನ್ನಿಂದ, ನಿನ್ನಂಥ ನಾಮರ್ದರಿಂದ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತೀಯ. ದೇಶ ಸುತ್ತಕ್ಕೋಯ್ತಾರೆ ಅಂತ ಹೇಳ್ತೀಯ. ಅವರು ವಿದೇಶ ಪ್ರವಾಸ ಮಾಡಲಿಲ್ಲ ಅಂದರೆ ನಮಗೆ ಇವತ್ತು ಬೆಲೆನೇ ಇರ್ತಿರಲಿಲ್ಲ. ಆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು, ನಿಮ್ಮ ಸೋನಿಯಾ ಗಾಂಧಿ ಹೋಗಿ ಫಸ್ಟು ಇವರು ನಮ್ಮ ದೇಶದ ಪ್ರಧಾನಿ ಅಂತ ಪರಿಚಯ ಮಾಡಿಕೊಡ್ತಿಲ್ಲ ಅಮ್ಮ. ಆ ಮಟ್ಟಕ್ಕೇನಾರ ನರೇಂದ್ರ ಮೋದಿ ಇದ್ದಾರೇನಲ್ಲೋ ಅಯೋಗ್ಯ. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ಹೋಗಿ 1 ರೌಂಡ್ ಹೋಗಿದ್ದು ಬಾ ನೀನು. ಪ್ರಪಂಚ ಇವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ್ಯಾವ ದೇಶಗಳಿಗೆ ಇವ್ರು ಭೇಟಿ ಕೊಟ್ಟಿದ್ದಾರೆ, ಆ ದೇಶಕ್ಕೊಂದ್ಸರಿ ಹೋಗಿದ್ದು ಬಾ. ನರೇಂದ್ರ ಮೋದಿಯವರು ಏನು ಅಂತ ಗೊತ್ತಾಗುತ್ತೆ. ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇದೆ ಬೇರೆ ದೇಶದವ್ರಿಗೆ, ವಿದೇಶದವ್ರಿಗೆ. ಫಾರಿನರ್ಸ್ ಗೌರವ ಕೊಡ್ತಾರೆ ನಮಗೆ. ನೀವು ಈ ದೇಶದ ಕಂಟಕ ನೀನು, ಈ ರಾಜ್ಯಕ್ಕೆ ಕಂಟಕ ನೀನು. ಎಷ್ಟು ಉಗಿದ್ರೂ ನೀನು ಬದಲಾಗೋ ವ್ಯಕ್ತಿನೇ ಅಲ್ಲ. ಈ ನಾಯಿಬಾಲ್ ಡೊಂಕು ಅಂತಾರಲ್ಲ, ಆ ಥರ ವ್ಯಕ್ತಿ ನೀನು. ನಿನ್ನ ಯೋಗ್ಯತೆಗೆ ಬೆಂಕಿ ಯಾಕ? ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತೀನಿ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಿರೋದಕ್ಕೆ ನಿನಗೆ ಎದುರುಗಡೆ ಬಾ, ಕತ್ತುಂಪಟ್ಟಿ ಹಿಡ್ಕೊಂಡು ಕೇಳ್ತೀನಿ. ನಿನ್ನ ಯೋಗ್ಯತೆಗೆ ಬೆಂಕಿ ಯಾಕ? ನಿಮ್ಮಂಥವ್ರ ಬಗ್ಗೆ ನೇರವಾಗಿ ಇನ್ನೂ ಏನೇನೋ ಕೆಟ್ಟ ಭಾಷೆಗಳು ಬರ್ತದೆ. ಯಾರಾದರೂ ಗೌರವಾನ್ವಿತರು ಇದನ್ನು ವಿಡಿಯೋ ನೋಡ್ತಾ ಇರ್ತಾರೆ. ನಮ್ಮ ಭಾಷೆ ಕೀಳ್ಮಟ್ಟಕ್ಕೆ ಇಳಿಬಾರ್ದು ಅಂತ ಮಾತಾಡ್ತಾಯಿದ್ದೀನಿ.
ನಮಸ್ಕಾರ ಸ್ನೇಹಿತರೆ.